ನಮಸ್ಕಾರ ಸ್ನೇಹಿತರೆ ಕೆಪಿಎಸ್ಸಿಯ ಗ್ರೂಪ್ ಬಿ ಪೋಸ್ಟ್ ಗಳಿಗೆ ಒಂದಷ್ಟು ಹುದ್ದೆಗಳಿಗೆ ಕೃಷಿ ಇಲಾಖೆಯಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಕೃಷಿ ಅಧಿಕಾರಿಗಳು ಅಂತ ಕರಿತೀವಿ. ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಸಹಾಯಕ ಕೃಷಿ ಅಧಿಕಾರಿ ಎ ಅಂತ ಕರಿತೀವಿ. 8,800 ಆಲ್ಮೋಸ್ಟ್ 1,000 ಪೋಸ್ಟ್ ಗಳಿಗೆ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಅಂಡ್ ಏಜ್ ರಿಲ್ಯಾಕ್ಸೇಷನ್ ಕನ್ಸಿಡರ್ ಮಾಡಿದ್ದಾರೆ. ಎಜುಕೇಶನ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಡೀಟೇಲ್ ಆಗಿ ಇದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಇನ್ನು ನಿಮಗೆ ಟೈಮ್ ಇದೆ ಅಪ್ಲೈ ಮಾಡಕ್ಕೆ, ಯಾಕಂದ್ರೆ ಇನ್ನು ನೆಕ್ಸ್ಟ್ ಮಂತ್ ಇಂದ ಅಪ್ಲೈ ಮಾಡ್ತಕ್ಕಂಥದ್ದು. ಬನ್ನಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಉಳಿಕೆ ಮೂಲರಿಂದ RPC ಅಂತ ಏನ್ ಕರಿತೀವಿ, ಆ ಹುದ್ದೆಗಳು ಟೋಟಲ್ ಕೃಷಿ ಅಧಿಕಾರಿಗಳಿಗೆ 86 ಹುದ್ದೆಗಳಿದೆ. ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಸಹಾಯಕ ಕೃಷಿ ಅಧಿಕಾರಿಗೆ 586 ಹುದ್ದೆಗಳಿದೆ. ಅರ್ಜಿ ಸಲ್ಲಿಕೆ ಆರಂಭ ಆಗೋದು 7ನೇ ತಾರೀಕು 10ನೇ ತಿಂಗಳು, ಅಂದ್ರೆ ಅಕ್ಟೋಬರ್ ಅಲ್ಲಿ. ನವೆಂಬರ್ ಅಲ್ಲಿ ಅದರ ಕೊನೆಯ ದಿನಾಂಕ ಇದೆ. ಇನ್ನು ತುಂಬಾ ಇದೆ ಡೇಟು, ಬಟ್ ಇದಕ್ಕೆ ನೀವು ಈಗಲಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಇವತ್ತು ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು. ಅಂಡ್ ಇಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕ ಅದು ಆಯ್ತು. ಈಗ ಹೈದರಾಬಾದ್ ಕರ್ನಾಟಕಕ್ಕೆ ಬಂದ್ರೆ, ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಬಂದ್ರೆ, ಕೃಷಿ ಅಧಿಕಾರಿಗೆ 42 ಹುದ್ದೆಗಳಿದೆ. ಅಗ್ರಿಕಲ್ಚರ್ ಆಫೀಸರ್ಗೆ, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಗೆ 231 ಹುದ್ದೆಗಳಿವೆ. ಇವನ್ ಅದರ ಒಂದು ಪ್ರಾರಂಭ ದಿನಾಂಕನು 7-10 ಅಂದ್ರೆ ಅಕ್ಟೋಬರ್ 7th ಇಂದ ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ 7-11 ಅಷ್ಟರೊಳಗೆ ನೀವು ಏನ್ ಮಾಡ್ಬೇಕಾಗತ್ತೆ, ಆನ್ಲೈನ್ ಫೀಸ್ ಕೂಡ ಕಟ್ಟಬೇಕಾಗತ್ತೆ. ಫೈನ್, ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ಪ್ರಮುಖವಾಗಿ ಒಂದು ಇಲ್ಲಿ ತುಂಬಾ ಜನ ಇದನ್ನ ಅಪ್ಲಿಕೇಶನ್ ಆದ್ಮೇಲೆ ಮುಗಿದ ಮೇಲೆ ನಮಗೂ ಕಮೆಂಟ್ ಆಗ್ತಾ ಇರ್ತಾರೆ. ಸೊ ಹಾಗಾಗಿ KPSC ಅವರೇ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದಾರೆ. ಅವ್ರ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ. ಇಲ್ಲಿ ಅಕಸ್ಮಾತ್ ನೀವು ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ವಿಳಾಸ, ಮೀಸಲಾತಿ, ವಿದ್ಯಾರ್ಥಿ ಏನಾದ್ರು ಒಂದು ಹೆಚ್ಚು ಕಮ್ಮಿ ಮಾಡಿರ್ತೀರಾ ಅಲ್ವಾ, ಇನ್ಶಿಯಲ್ಸ್ ಗಳು. ಸೊ ಅದನ್ನ ವಾಪಸ್ ತಿದ್ದುಪಡಿ ಮಾಡ್ಬೋದು. ಈಗ ಅಪ್ಲೈ ಮಾಡಿದೀರಾ, ಫುಲ್ ಫ್ರೀಸ್ ಆಗಿದೆ, ದುಡ್ಡು ಕಟ್ಬಿಟ್ಟಿದ್ದೀರಾ. ಬಟ್ ಈ ಒಂದು ಅಪ್ಲಿಕೇಶನ್ ಎಂಡ್ ಡೇಟ್ ಏನಿದೆಯಲ್ಲ, ಆ ಎಂಡ್ ಡೇಟ್ ಒಳಗೆ ನೀವು ನಾನು ಏನೋ ತಪ್ಪು ಮಾಡಿದೀನಿ ಅಂದಾಗ ನೀವೇನ್ ಮಾಡ್ಬೇಕಾಗುತ್ತೆ, ಆ ಅರ್ಜಿನ ಡಿಲೀಟ್ ಮಾಡ್ಬಿಟ್ಟು ಮತ್ತೊಂದು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಬಟ್ ಡಿಲೀಟ್ ಮಾಡಿದಾಗ ಅರ್ಜಿಗೆ ಯಾವ್ದೇ ಶುಲ್ಕ ಕಟ್ಟಿರ್ತಾರೆ ವಾಪಸ್ ಬರಲ್ಲ. ನೀವು ಫೈನಲ್ ಆಗೋದ್ರೆ ಮನವಿ, ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾ ಇದಾರೆ, ಈ ಒಂದು KPSC ಗೆ ಕಾಲ್ ಮಾಡಿ ಈ ತರ ಆಗಿದೆ ಹಿಂಗೆಲ್ಲ ಮನವಿ ಸಲ್ಲಿಸ್ತಾ ಇದಾರೆ. ಅದಕ್ಕೆ ಅವ್ರು ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ, ಇನ್ಸ್ಟ್ರಕ್ಷನ್ ಕೊಡ್ತಾ ಇದಾರೆ. ನಾವು ಅದನ್ನ ಪರಿಗಣಿಸುವುದಿಲ್ಲ. ಅರ್ಜಿ ಸಲ್ಲಿಸುವ ನಿಗದಿಪಡಿಸುವ ಕೊನೆ ದಿನಾಂಕದೊಳಗೆ ನೀವೇನಾದ್ರು ತಪ್ಪು ಮಾಡಿದ್ರೆ, ಅಕಸ್ಮಾತ್ ಅರ್ಜಿ ಸಲ್ಲಿಸಿ ಎಲ್ಲ ಫೈನಲ್ ಆಗಿ ದುಡ್ಡೆಲ್ಲ ಕಟ್ಟಿಲ್ಲ, ಫೈನಲ್ ಆಗ್ಬಿಟ್ಟಿದೆ, ಆಮೇಲೆ ಗೊತ್ತಾಗಿ ನೀವೇನಾದ್ರು ಮಾಡಿದ್ರೆ ಅವಾಗ ನೀವು ಡಿಲೀಟ್ ಮಾಡಿ ಕಟ್ಟಬೇಕು. ನಾನು ಇದನ್ನ ವಿಡಿಯೋ ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಕೊನೆಯಲ್ಲಿ ವಿಡಿಯೋಗಳು ನೋಡಲ್ಲ ನೀವು, ಆಮೇಲೆ ನಮಗೆ ವಾಪಸ್ ಕೇಳ್ತೇನೆ. ಇದರ ಕಂಪ್ಲೀಟ್ PDF ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿದೀವಿ ಸ್ನೇಹಿತರೆ, ಅಥವಾ KPSC ವೆಬ್ಸೈಟ್ ಅಲ್ಲಿ ತಗೋಬಹುದು. ನೀವು ನಮ್ಮ ಟೆಲಿಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಸ್ನೇಹಿತರೆ. ಸೊ ಬನ್ನಿ, ನೋಟಿಫಿಕೇಶನ್ ಅಲ್ಲಿ ಏನೇನಿದೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸರಿ, ಇದು ಇನ್ನು ಅಪ್ಲಿಕೇಶನ್ 7-10 ಇಂದ 7-11 ತನಕ ಇದೆ. 7-10 ಇನ್ನು ಬಂದಿಲ್ಲ, ಹಾಗಾಗಿ ಯು ಕ್ಯಾನ್ ವೇಟ್. ಇನ್ನು ಶುಲ್ಕ ಎಷ್ಟಿದೆ ಅಂದ್ರೆ, GM ಕ್ಯಾಟಗರಿಗೆ 600 ರೂಪಾಯಿ ಇದೆ. 2A 2B 3A 3B ಗೆ ನಿಮಗೆ 300 ರೂಪಾಯಿ ಇದೆ. ಮಾಜಿ ಸೈನಿಕರ 50 ರೂಪಾಯಿ. ಅಂದ್ರೆ SC ST ಪ್ರವರ್ಗವನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ. ಫೀಸ್ ಎಕ್ಸಂಪ್ಷನ್ ಇದೆ. ಇನ್ನು ನಿಮ್ಗೆ 3 years ಮ್ಯಾಕ್ಸಿಮಮ್ ಏಜ್ ರಿಲ್ಯಾಕ್ಸೇಷನ್ ಇದೆ, ಅದನ್ನ ಕನ್ಸಿಡರ್ ಮಾಡಿದ್ದಾರೆ. ಕನ್ಸಿಡರ್ ಮಾಡಿ GM ಗೆ 35 ಇರ್ತಿದ್ದು ಯಾವಾಗ್ಲೂ, ಈಗ 38 ಆಗಿದೆ. ಆದ್ರೆ 2A 2B 3A 3B 41 ವಯಸ್ಸಿದೆ. 43 SC ST ಅಂಡ್ ಪ್ರವರ್ಗ 1 ಇದೆ. ಇದು ಬಿಟ್ಟು ಪ್ಲಸ್ 10 years ನೀವು ಸೇರ್ಸ್ಕೋಬಹುದು. ನಿಮ್ಗೆ ವಿಧವೆ ಅಲ್ವಾ, ಮತ್ತೆ ಅಂಗವಿಕಲ ಕ್ಯಾಟಗರಿ, ಮತ್ತೆ ಬೇರೆ ಬೇರೆ, ಈಗ ಮಾಜಿ ಸೈನಿಕ ಆದ್ರೆ 3 years ಏನಿದೆ ನಿಮ್ಮ ಆಸ್ ಪರ್ ಗೌರ್ಮೆಂಟ್ ನಾರ್ಮ್ಸ್, ಪ್ಲಸ್ ಅದು ಇದ್ದೇ ಇರುತ್ತದು. ಅದು ಬಿಟ್ಟು ಈ ಒಂದು ಜೊತೆಗೆ ಇದನ್ನು ಕೂಡ ನೀವು ಆಡ್ ಮಾಡ್ಕೋಬಹುದು. ಸೊ ಅವ್ರು ಆಡ್ ಮಾಡಿ ಕೊಟ್ಬಿಟ್ಟಿದ್ದಾರೆ, ನೋಟಿಫಿಕೇಶನ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ತಲೆ ಕೆಡ್ಸ್ಕೊಳಂಗಿಲ್ಲ. ಸೊ ಇದು ಒನ್ ಟೈಮ್ ಮಾತ್ರ, ಈ ವರ್ಷ, ನೆಕ್ಸ್ಟ್ ವರ್ಷ ತನಕ, ಈ ವರ್ಷದಿಂದ ನೆಕ್ಸ್ಟ್ ವರ್ಷ ತನಕ. ಆಮೇಲೆ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಇರಲ್ಲ, ಮಾಮೂಲಿ 35 ಇರುತ್ತೆ. ಸೊ ಈಗ ಆಸ್ ಪರ್ ದ ನೋಟಿಫಿಕೇಶನ್ ಇಂದ 38 GM, 2A 2B 3 ಗೆ 41, ಕ್ಯಾಟಗರಿ 1 SC ST ಗೆ 43 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇದೆ. ಫೈನ್ ಸರ್. ಇನ್ನು ಪರೀಕ್ಷಾ ವಿಧಾನ ಸರ್, ಹಾಗಾದ್ರೆ ಕ್ವಾಲಿಫಿಕೇಶನ್ ಬರ್ತೇನೆ ಕ್ವಾಲಿಫಿಕೇಶನ್ ಬರ್ತೀನಿ. ಯಾವ ಪೋಸ್ಟ್ ಗೆ ಇಲ್ಲಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದಾನೆ ನೋಟಿಫಿಕೇಶನ್, ಹಾಗಾಗಿ ಡಿಫ್ರೆಂಟ್ ಆಗಿ ಅದನ್ನ ಕೊನೆಯಲ್ಲಿ ನೋಡೋಣ. ಫಸ್ಟ್ ಏನ್ ಎಕ್ಸಾಮ್ ಪ್ಯಾಟರ್ನ್ ಇದೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇದ್ದೇ ಇರುತ್ತೆ. ಅಂದ್ರೆ KPSC KEL ಆದ್ರೆ ಪ್ರತಿ ಎಕ್ಸಾಮ್ ಅಲ್ಲೂ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೀಬೇಕು. KPSC ಹಂಗಲ್ಲ. 2021 ನಿಯಮ ಪ್ರಕಾರ ಲಾಸ್ಟ್ ನೀವು ಯಾವ್ದಾದ್ರು ಪರೀಕ್ಷೆ ಬರ್ದಿದ್ರೆ, ಅಂದ್ರೆ 2022-9-11 ಅದರ ನಂತರ, ಈ ಒಂದು ವರ್ಷ ಅಥವಾ ಅದರ ನಂತರ ಕನ್ನಡ ಭಾಷಾ ಪರೀಕ್ಷೆ ಬರೆದು ನೀವು ಪಾಸ್ ಆಗಿದ್ರೆ, ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಬರೆದು ಪಾಸ್ ಆಗಿದೆ ಅಂತ ಹಾಕಿ ನೀವು ಬರೆಯುವಂತ ನೆಸಿಟಿ ಇರಲ್ಲ. ಇದು ಪದೇ ಎಲ್ಲ ನೋಟಿಫಿಕೇಶನ್ ಹೇಳ್ತಾ ಇರ್ತೀವಿ ಸ್ನೇಹಿತರೆ, ಅದು ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊತಾರೆ.
ಅಥವಾ ನೀವು ಬರೆದು ಫೇಲ್ ಆಗಿದ್ರು ಕೂಡ ಇನ್ನೊಂದ್ಸಲ ನೀವು ಅಪ್ಲೈ ಮಾಡ್ಬೇಕಾದ್ರೆ ಕನ್ನಡ ಭಾಷಾ ಪರೀಕ್ಷೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಬರುತ್ತೆ ನಿಮಗೆ, ಅವಾಗ ಅಪ್ಲೈ ಮಾಡಿ ಬರೀರಿ. ಓಕೆ, ಬರೆದು ಪಾಸ್ ಆಗಿದ್ರೆ 2022 29/11 ನಂತರ ಯಾವುದೇ ಕನ್ನಡ ಭಾಷಾ ಪರೀಕ್ಷೆ KPSC ಮಾತ್ರ ಹೇಳ್ತಾ ಇರೋದು ನಾನು, ಅವರು ಪಾಸ್ ಆಗಿದ್ರೆ ಬರೆಯುವಂತ ನೆಸಿಟಿ ಇರಲ್ಲ. ಅಪ್ಲೈ ಮಾಡ್ಬೇಕಾದ್ರೆ ಅದ್ ನೋಡ್ಕೊಂಡು ಅಪ್ಲೈ ಮಾಡಿ. ಫೈನ್. ಇನ್ನು ಪರೀಕ್ಷೆ ಬಂದ್ರೆ ನಿಮಗೆ ಗೊತ್ತಿರಬೇಕು, ನಾನು ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ದೆ, ಗ್ರೂಪ್ ಬಿ ಮತ್ತೆ ಗ್ರೂಪ್ ಎ ಸಿಲೆಬಸ್ ಚೇಂಜ್ ಅಂತ ಅಲ್ವಾ, ಗ್ರೂಪ್ ಎ ವಿತ್ ಇಂಟರ್ವ್ಯೂ ವಿತೌಟ್ ಇಂಟರ್ವ್ಯೂ ಅಂತ. ಈ ಒಂದು ಏನಿದೆ ಕೃಷಿ ಇಲಾಖೆ ಗ್ರೂಪ್ ಬಿ ಪೋಸ್ಟ್, ಇದು ವಿತೌಟ್ ಇಂಟರ್ವ್ಯೂ ಅಲ್ವಾ, ವಿತೌಟ್ ಇಂಟರ್ವ್ಯೂ. ಹಾಗಾಗಿ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, MCQ. ಬಟ್ ಆದ್ರೆ 300 ಅಂಕಗಳಿಗೆ ಇರುತ್ತೆ, ಹೊಸ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟಿದ್ದಾರೆ. ಹೊಸ ಪರೀಕ್ಷಾ ವಿಧಾನ ನಾವು ಇತ್ತೀಚೆಗೆ ವಿಡಿಯೋ ಮಾಡಿದ್ವಿ ಅಲ್ವಾ, ಅದ್ರ ಬಗ್ಗೆ ಮಾತಾಡ್ತೀನಿ ಈ ವಿಡಿಯೋ ಎಂಡಲ್ಲೂ ಕೂಡ. ಸೊ ಇಲ್ಲಿ GK ಪತ್ರಿಕೆ 300 ಅಂಕ, ಸ್ಪೆಸಿಫಿಕ್ ಪೇಪರ್ 300 ಅಂಕ, 1.5 ಅವರ್ ಇರುತ್ತೆ, 2 ಅವರ್ಸ್ ಇರುತ್ತೆ. ತಪ್ಪಾದ್ರೆ ನೆಗೆಟಿವ್ 1/4 ಆಫ್ ದ ಮಾರ್ಕ್ಸ್, ಒಂದ್ ಅಂಕಕ್ಕೆ 1/4 ಅಂತಂದ್ರೆ ಇಲ್ಲಿ ಒಂದು ಕ್ವಶನ್ಸ್ಗೆ ಎಷ್ಟಿರುತ್ತೆ ಅದ್ರ ತಕ್ಕಂತೆ ಅವರು ನೆಗೆಟಿವ್ ಮಾರ್ಕ್ಸ್ ಇದೆ ಅಂತ ಅರ್ಥ. ಓಕೆ, ನೆಗೆಟಿವ್ ಅಂಡ್ ಇಟ್ ಈಸ್ MCQ, ಟಿಕ್ ಹಾಕೊಂಡು ಹೋಗೋದು, MCQ ಮಾದರಿ, ಡಿಸ್ಕ್ರಿಪ್ಟಿವ್ ಪೇಪರ್ ಅಲ್ಲ. ಓಕೆ, ಅಂದ್ರೆ ಎಸ್ಸೆ ತರ ಬರೆಯೋದಲ್ಲ, ಎರಡು ಪೇಪರ್ ಕೂಡ MCQ ಮಾದರಿ. ಅರ್ಥ ಆಗ್ತಿದೆಯಲ್ಲ, ಕನ್ಫ್ಯೂಷನ್ಸ್ ಬೇಡ. ಫೈನ್ ಸರ್. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಒಂದು ಪರ್ಫೆಕ್ಟ್ ಆಗಿ ಪುನಃ ಅದನ್ನೇ ಸ್ಪೆಸಿಫಿಕ್ ಆಗಿ ಈ ನೋಟಿಫಿಕೇಶನ್ ಕೊಟ್ಟಿನ ಸ್ನೇಹಿತರೆ. ಮೊದ್ಲೆಲ್ಲ ಕೇಳ್ತಾ ಇದ್ರು ನಿಮಗೆ ನಿಯರ್ ಬೈ ಯಾವ್ದು, ನಿಮ್ಮ ಡಿಸ್ಟಿಕ್ ಯಾವ್ದು ಸೆಲೆಕ್ಟ್ ಮಾಡ್ಕೋಬಹುದಾಗಿತ್ತು, ಯಾವಾಗ 1-1.5 ವರ್ಷದ ಹಿಂದೆ. ಓಕೆ, ಇವಾಗ ಹಂಗಿಲ್ಲ, ನಿಮ್ಗೆ ಪರೀಕ್ಷಾ ಕೇಂದ್ರ ನೀವು ಸೆಲೆಕ್ಟ್ ಮಾಡೋದಿಲ್ಲ, ಅವ್ರು ಯಾವ್ದು ಕೊಡ್ತಾರೆ ಅದಕ್ಕೆ ಹೋಗ್ಲೇಬೇಕು. ಓಕೆ, ಮತ್ತೆ ಇಲ್ಲಿ ಸಿಲೆಬಸ್ ಸ್ವಲ್ಪ ಚೇಂಜ್ ಮಾಡಿದ್ದಾನೆ. ಹುದ್ದೆಗಳಲ್ಲಿ 85% 15% ಅಂತ ಮಾಡಿದ್ದಾನೆ ನೋಡಿ. ಅದು ಕೃಷಿ ಅಧಿಕಾರಿ ಆಗಿರ್ಲಿ, ಅಗ್ರಿಕಲ್ಚರ್ ಆಫೀಸರ್ ಅಥವಾ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಆಗಲಿ, ಇಲ್ಲಿ 85% ಅಷ್ಟು ಹುದ್ದೆಗಳಿಗೆ ಪೇಪರ್ ಟು ಒಂಚೂರು ಸಿಲೆಬಸ್ ಚೇಂಜ್ ಇದೆ. ಅದೇ ರೀತಿ ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ ಒಂದಷ್ಟು 50% ಅಷ್ಟು ಪೋಸ್ಟ್ ಗಳಿಗೆ ಪೇಪರ್ ಟು ಸಿಲೆಬಸ್ ಒಂಚೂರು ಚೇಂಜ್ ಇದೆ. ಅಂದ್ರೆ 85% ಇರುವಂತ ಪೋಸ್ಟ್ ಗಳಿಗೆ ಸ್ವಲ್ಪ ಸಿಲೆಬಸ್ ಜಾಸ್ತಿ ಇದೆ, ಇದಕ್ಕೆ ಸ್ವಲ್ಪ ಸಿಲೆಬಸ್ ಕಮ್ಮಿ ಇದೆ ಅಂತ ಹೇಳ್ಬೋದು. GK ಪೇಪರ್ ಕನ್ನಡ ಭಾಷಾ ಪರೀಕ್ಷೆ ಎರಡಕ್ಕೂ ಸೇಮ್ ಇದೆ. ನಾನು ನಿಮ್ಗೆ ಅದನ್ನ ಹೇಳ್ತಾ ಹೋಗ್ತೀನಿ, ವಾಟ್ ಇಸ್ ದ ಚೇಂಜಸ್ ಏನು ಅಂತ ಬರ್ದು ಬನ್ನಿ ನೋಡೋಣ. ಈಗ ಫಸ್ಟ್ ಬರ್ತೀನಿ ನಾನು, ಇದು ನಾನ್ ಹೈದರಾಬಾದ್ ಕರ್ನಾಟಕ ಅಥವಾ RPC, ಅಲ್ಲಿ ಹುದ್ದೆಗಳು ಕೃಷಿ ಅಧಿಕಾರಿಗಳಿದೆಯಲ್ಲ, ಇಲ್ಲಿ ನೋಡಿ 85% ಹುದ್ದೆಗಳಿಗೆ ಅಂತ ಕೊಟ್ಟಿದ್ದಾನೆ. ಎಜುಕೇಶನ್ ಬಂದು BSc ಕೃಷಿ ಇರಬೇಕು ಅಥವಾ BSc ಆನರ್ಸ್ ಇರಬೇಕು. ಆನರ್ಸ್ ಅಂದ್ರೆ ಮಾರ್ಕೆಟಿಂಗ್ ಬರುತ್ತೆ, ಮ್ಯಾನೇಜ್ಮೆಂಟ್ ಬರುತ್ತೆ, ಕೋಪರೇಟಿವ್ ಬರುತ್ತೆ, ಮುಂದೆ ನೋಡೋಣ, ಅದಿನ್ನು ಡೀಟೇಲ್ ಕೊಟ್ಟಿದ್ದಾನೆ ಬೇರೆ ಕಡೆ. ಓಕೆ, BSc ಆನರ್ಸ್ ಕೃಷಿ ಅಗ್ರಿಕಲ್ಚರ್ ಅಥವಾ BSc ಅಗ್ರಿಕಲ್ಚರ್ ಅಲ್ಲಿ ಇರಬೇಕು ಅವ್ರಿಗೆ. ಮತ್ತೆ ಅವರ ಒಂದು ಕ್ಯಾಟಗರಿ ಮೀಸಲಾತಿ ಕೂಡ ಕೊಟ್ಟಿದ್ದಾನೆ ಹುದ್ದೆಗಳಿಗೆ. ಇಲ್ಲಿ ನೋಡಿ, ಇದು ನಮಗೆ ಜಾಸ್ತಿ ಇತ್ತು, 80 ಚಿಲ್ಡ್ರನ್ ಆಯ್ತು ನೋಡಿ, 71 ಹುದ್ದೆಗಳಿಗೆ ಮಾತ್ರ ಕೊಟ್ಟಿದ್ದಾನೆ. ಅಂದ್ರೆ 85% ಅಷ್ಟು ಹುದ್ದೆಗಳಿಗೆ. ಅಂದ್ರೆ ಏನಕ್ಕೆ ಹಿಂಗ್ ಮಾಡಿದ ಅಂದ್ರೆ, ಈ 85% ಅಷ್ಟು ನೀವು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡ್ಬೇಕಾದ್ರೆ ಹಾಕಿದ್ರೆ ಪೇಪರ್ 2 ಸಿಲೆಬಸ್ ಸ್ವಲ್ಪ ಚೇಂಜ್ ಇದೆ, ಸ್ವಲ್ಪ, ಜಾಸ್ತಿ ಏನಿಲ್ಲ. ಸೇಮ್ ಅದೇ ಅಗ್ರಿಕಲ್ಚರ್ ರಿಲೇಟೆಡ್ ಕೇಳ್ತಾನೆ ಸ್ಪೆಸಿಫಿಕ್ ಪೇಪರ್ ಅಲ್ಲಿ, ಆದ್ರೆ ಪೇಪರ್ 2 ಅಲ್ಲಿ ಇದು ಸ್ವಲ್ಪ ಜಾಸ್ತಿ ಕೇಳ್ತಾನೆ ಕ್ವಶನ್ಸ್. ಓಕೆ, ಇನ್ನು 15% ಹುದ್ದೆಗಳಿಗೆ ನೋಡಿ, 15% ಹುದ್ದೆಗಳಿಗೆ ಅದನ್ನ ನೋಡಿ 13 ಅಲ್ವಾ, 71 13 ಅಷ್ಟು 84 ಅಷ್ಟೇ ತಾನೇ ಇದ್ದಿದ್ದು RPC ಅಲ್ವಾ. ಸೊ ಇಲ್ಲಿ ಏನ್ ಕೇಳಿದ್ದಾನೆ 15, ಇಲ್ಲಿ ಸ್ವಲ್ಪ 15% ಹುದ್ದೆಗಳಿಗೆ ಅವನು ಬೇರೆ ಎಜುಕೇಶನ್ ಕೊಟ್ಟಿದ್ದಾನೆ. ಹಂಗಾಗಿ ಏನಕ್ಕೆ ಅವ್ನು ಹಂಗ್ ಮಾಡ್ದ ಅಂದ್ರೆ, ಇಲ್ಲಿ 85% ಅಷ್ಟು ಹುದ್ದೆಗಳಿಗೆ ಅಂತ ಡಿವೈಡ್ ಮಾಡ್ದ. ಅಗ್ರಿಕಲ್ಚರ್ ಆಫೀಸರ್ನೇ 85% 50% ಅಂತ ಪೋಸ್ಟ್ ಗಳನ್ನ ಡಿವೈಡ್ ಮಾಡ್ದ. ಇದಕ್ಕೆ 71 ಪೋಸ್ಟ್ ಗಳು ಕೊಟ್ಟ, ಇದಕ್ಕೆ ನಿಮಗೆ 13 ಪೋಸ್ಟ್ ಕೊಟ್ಟ. ಓಕೆ, ಇದಕ್ಕೆ ಬೇರೆ ಕ್ವಾಲಿಫಿಕೇಶನ್ ಇಟ್ಟ, ಇದಕ್ಕೆ ಇನ್ನೊಂದು ಕ್ವಾಲಿಫಿಕೇಶನ್ ಇಟ್ಟ, ಅಷ್ಟೇ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಇಲ್ಲಿ ಏನೇನ್ ಕೊಟ್ಟಿದ್ದಾನೆ ಕ್ವಾಲಿಫಿಕೇಶನ್, BTech ಅಂದ್ರೆ BE ಅಥವಾ BTech ಮಾಡಿದ್ರೆ ಅದರಲ್ಲಿ ಯಾವುದು ಅಂದ್ರೆ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಆಹಾರ ವಿಜ್ಞಾನ ತಂತ್ರಜ್ಞಾನ ಅಥವಾ ಫುಡ್ ಅಥವಾ ನಿಮಗೆ ಫುಡ್ ಟೆಕ್ನಾಲಜಿ ಆಗಿರ್ಬೋದು. BS ಅಲ್ಲಿ ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ, BSc ಆನರ್ಸ್ ಅಂದ್ರೆ ಕೃಷಿ ಮಾರಾಟ ಮತ್ತು ಸಹಕಾರ, ಅಂದ್ರೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಪರೇಟಿವ್ ಆರ್ ಅಗ್ರಿಕಲ್ಚರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. BSc ಕೃಷಿ ಜೈವಿಕ ತಂತ್ರಜ್ಞಾನ, ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ. ಓಕೆ, BTech ಬಯೋಟೆಕ್ನಾಲಜಿ, BTech ಬಯೋಟೆಕ್ನಾಲಜಿ ಮಾಡಿದ್ರು ಮಾಡ್ಬೋದು, BE BTech. ಮತ್ತೆ BSc ಅಗ್ರಿಕಲ್ಚರ್ ಇಂಜಿನಿಯರಿಂಗ್, BTech ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡಿದ್ರು ಮಾಡ್ಬೋದು, ಅಂತವ್ರು ಅಪ್ಲೈ ಮಾಡ್ಬೋದು. ಓಕೆ, ಸೊ ಇದು. ಇನ್ನು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಬಂದ್ರೆ ಅಲ್ಲೂ ಕೂಡ 85% ಅಂತ ಮಾಡ್ದ. ಇಲ್ಲಿ BSc ಕೃಷಿ, BSc ಆನರ್ಸ್ ಅಗ್ರಿಕಲ್ಚರ್ ಅಂತ ಇಟ್ಟ. ಅರ್ಥ ಆಗ್ತಿದೆಯಲ್ಲ, ಏನು ಅವ್ರಿಗೆ ಎಜುಕೇಶನ್. ಸೊ ಅದನ್ನ ನೋಡ್ಕೊಂಡು ನೀವು ಅಪ್ಲೈ ಮಾಡೋರು, ನಿಮ್ಮ ಕ್ಯಾಟಗರಿ ಎಲ್ಲಿರುತ್ತೆ, ಎಷ್ಟು ಪೋಸ್ಟ್ ಇರುತ್ತೆ, ಯಾವ್ದಕ್ ನೀವು ಇದಕ್ಕೆ ಅಪ್ಲೈ ಮಾಡ್ಬೇಕಾ ಅಥವಾ ಇದಕ್ಕೆ ಅಪ್ಲೈ ಮಾಡ್ಬೇಕಂತ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಇನ್ನೊಂದು ಇಲ್ಲಿ ಯಾವ್ದು ತಗೊಂಡಿಲ್ಲ, ಮರ್ತೋಯ್ತು, ನೋ ಪ್ರಾಬ್ಲಮ್, ನಮ್ಮ ಇದ್ರಲ್ಲಿ ಕೊಟ್ಟಿದ್ದೀನಿ. ಹಾಗೆ ಹೈದರಾಬಾದ್ ಕರ್ನಾಟಕಕ್ಕೆ ಬಂದ್ರೆ ಸ್ನೇಹಿತರೆ,
ಕಲ್ಯಾಣ ಕರ್ನಾಟಕಕ್ಕೆ ಅಲ್ಲಿ 42,231 ಪೋಸ್ಟ್ ಇದೆಯಲ್ಲ ಅದನ್ನ ಹಂಗೆ ಮಾಡಿದ್ದಾನೆ. 85% ಅಗ್ರಿಕಲ್ಚರ್ ಆಫೀಸರ್ಗೆ 85% ಅಷ್ಟು ಹುದ್ದೆಗಳಿಗೆ ಸೇಮ್ BSc ಅಗ್ರಿಕಲ್ಚರ್, BSc ಆನರ್ಸ್ ಅಗ್ರಿಕಲ್ಚರ್ ಇಟ್ಟಿದ್ದಾನೆ. ಇನ್ನು 15% ಹುದ್ದೆಗಳಿಗೆ ಆ ಬಿಟೆಕ್, BSc, ಬಿಟೆಕ್ ಈ ಒಂದು ಇದನ್ನ ಕ್ವಾಲಿಫಿಕೇಶನ್ ಇಟ್ಟಿದ್ದಾನೆ. ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಆಫೀಸರ್ಸ್ಗೆ BSc ಕೃಷಿ ಇಟ್ಟಿದ್ದಾನೆ, BSc ಆನರ್ಸ್ ಕೃಷಿ ಇಟ್ಟಿದ್ದಾನೆ. ಓಕೆ, ಇನ್ನು ಮಿಕ್ಕಿದ್ದು ಈ ಪೋಸ್ಟ್ ಇಟ್ಟಿದ್ದಾನೆ. ಓಕೆ, ಇಲ್ಲಿ ನೋಡಿ, ಇನ್ 15% ಅಷ್ಟು ಹುದ್ದೆಗಳಿಗೆ ಸೇಮ್ ಅದೇ ಬಿಟೆಕ್ ಆಹಾರ ವಿಜ್ಞಾನ ತಂತ್ರಜ್ಞಾನ, ಬಿಟೆಕ್ ಆಹಾರ ತಂತ್ರಜ್ಞಾನ, BSc ಕೃಷಿ ಮತ್ತು ಮಾರುಕಟ್ಟೆ, ಆನರ್ಸ್ ಕೃಷಿ ಮಾರುಕಟ್ಟೆ ಮಾರಾಟ ಮತ್ತು ಸಹಕಾರ, BSc ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಅಂದ್ರೆ ಇಲ್ಲಿ ಏನು ಅಂತಂದ್ರೆ ಟೋಟಲ್ ಆಗಿ ಬಿಟೆಕ್ ಅಥವಾ BS ಅಲ್ಲಿ ಆನರ್ಸ್ ಅಗ್ರಿಕಲ್ಚರ್ ರಿಲೇಟೆಡ್, ಫುಡ್ ಸೈನ್ಸ್ ಟೆಕ್ನಾಲಜಿ ರಿಲೇಟೆಡ್, ಫುಡ್ ಸೈನ್ಸ್ ಮಾರ್ಕೆಟಿಂಗ್ ಅಥವಾ ಕೋಆಪರೇಟಿವ್ ರಿಲೇಟೆಡ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂದ್ರೆ ಅಗ್ರಿಕಲ್ಚರ್ ಬೇಸ್ಡ್ ಯಾವ್ದಾದ್ರು ನೀವು ಕೋರ್ಸ್ ಮಾಡಿದ್ರೆ BSc ಅಥವಾ ಬಿಟೆಕ್ BE ಅಂತವ್ರು ಅಪ್ಲೈ ಮಾಡ್ಬೋದು. ಅಷ್ಟೇ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬೇರೆ ಯಾರು ಅಪ್ಲೈ ಮಾಡಕ್ ಆಗಲ್ಲ ಇದನ್ನ. ಇನ್ನು ಇದಕ್ಕೆ ಸಿಲೆಬಸ್ ಬಂದ್ರೆ ಪೇಪರ್ 1 GK ಪೇಪರ್ ನಾನು ಆಲ್ರೆಡಿ ಹೇಳಿದ್ದೀನಿ. ಸೇಮ್ ನಾವು ನಿಮ್ಗೆ ಒಂದು ವಿಡಿಯೋನ ಮಾಡಿದ್ವಿ, ಜ್ಞಾಪಕ ಇದೆಯಾ ಈ ವಿಡಿಯೋ? ಗ್ರೂಪ್ A ಗ್ರೂಪ್ B ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಯಾವುದು ಅಂತ. ಇದ್ರಲ್ಲಿ ನಾನು ಹೇಳಿದೆ ನಿಮ್ಗೆ ಪೇಪರ್ 1 ಸಾಮಾನ್ಯ ಪತ್ರಿಕೆ ಏನು ಆಲ್ಮೋಸ್ಟ್ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಇರುತ್ತಲ್ಲ ಅದೇ ಇರುತ್ತೆ. GK ಪೇಪರ್ ಅಲ್ವಾ? ವಿಜ್ಞಾನ, ಇತಿಹಾಸ, ಭೂಗೋಳಶಾಸ್ತ್ರ ಅಂದ್ರೆ ನಿಮ್ಗೆ ಹಿಸ್ಟ್ರಿ, ಪೊಲಿಟಿ, ಸೈನ್ಸ್, ಕರೆಂಟ್ ಅಫೇರ್ಸ್. ಓಕೆ, ಸೇಮ್ ಸಿಲೆಬಸ್ ಏನಿದೆ ಅದೇ ಇರುತ್ತೆ. ಗ್ರೂಪ್ C ಸಿಲೆಬಸ್ ಏನಿದೆ, ಗ್ರೂಪ್ B ಸಿಲೆಬಸ್ ಏನಿದೆ ಅದೇ ಇದೆ ಪೇಪರ್ 1ಗೆ. ಪೇಪರ್ 2 ನಾನು ನಿಮ್ಗೆ ಹೇಳಿದ್ರೆ ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಇದು ಅಗ್ರಿಕಲ್ಚರ್ ರಿಲೇಟೆಡ್ ಅಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಇರುತ್ತೆ ಪೇಪರ್. ಸೊ ಹಾಗಾದ್ರೆ ಪೇಪರ್ 2 ಸಿಲೆಬಸ್ ಏನೋ, ನಾನು ಇಲ್ಲಿ ಪೇಪರ್ 2 ಸಿಲೆಬಸ್ ತಗೊಂಡಿಲ್ಲ ಸ್ನೇಹಿತರೆ. ಯಾಕೆ ತಗೊಂಡಿಲ್ಲ? ಪೇಪರ್ 2 ಸಿಲೆಬಸ್ ಬಂದು ತುಂಬಾ ಇದೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ, ಅಥವಾ ನೀವು ಇದ್ರಲ್ಲೂ ಕೂಡ KPSC ವೆಬ್ಸೈಟ್ ಅಲ್ಲೂ ಡೌನ್ಲೋಡ್ ಮಾಡ್ಕೋಬಹುದು. ಅಲ್ಲಿ ಶೇರ್ ಮಾಡಿದೀನಿ, ನೋಡ್ಕೊಳ್ಳಿ. ಯಾಕೆಂದ್ರೆ ಪೇಪರ್ 2 ಸಿಲೆಬಸ್, ಪೇಪರ್ 2 85% ಪೋಸ್ಟ್ ಗಳಿಗೆ ಏನಿದೆ 15 ಪೇಜ್ ಇದೆ PDF. ಓಕೆ, ಪೇಪರ್ 2 ಸಿಲೆಬಸ್ ಫಾರ್ 15% ಪೋಸ್ಟ್ ಗಳಿಗೆ ಒಂದು 12 ಪೇಜ್ ಇದೆ ಸಿಲೆಬಸ್. ಓಕೆ, ಅದನ್ನ ನೋಡೋಣ, ಅದನ್ನ ಓದ್ಬೇಕು, ಅದು ಮಾಡೋ ಟೈಮ್ ಹಿಡಿಯುತ್ತಾ ಏನೋ ವಾಸ್ಟ್ ಸಬ್ಜೆಕ್ಟ್ ಇದೆ. ಓಕೆ, ನೋಡೋಣ ಅದ್ರ ಬಗ್ಗೆ. ಹಾಗಾಗಿ ಅದನ್ನ ನಾವು ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡಿದ್ವಿ, ಇಲ್ಲ ಇಲ್ಲಿ ಹಾಕಕ್ ಆಗಲ್ಲ ಇಲ್ಲಿ, ಯಾಕಂದ್ರೆ 15 ಪೇಜ್ ಇದೆ, ಅದು ತುಂಬಾ ಇದೆ ಸಿಲೆಬಸ್. ನೀವು KPSC ವೆಬ್ಸೈಟ್ ಅಲ್ಲಿ ತಗೋಬಹುದು, ಅಥವಾ ನಮ್ಮ ಟೆಲಿಗ್ರಾಮ್ ಆಲ್ರೆಡಿ ಶೇರ್ ಆಗಿದೆ. ಆಲ್ರೆಡಿ ನಾನು ನೋಟಿಫಿಕೇಶನ್ ಎಲ್ಲ ಶೇರ್ ಮಾಡ್ಬಿಟ್ಟಿದ್ವಿ, ಅಲ್ಲಿಂದ ತಗೊಳ್ಳಿ PDF. ಮತ್ತೆ ಪೇಪರ್ 1ಗೆ ನಮ್ಮ GK ಸೀರೀಸ್ ಏನ್ ಮಾಡ್ತಾ ಅದನ್ನ ಫಾಲೋ ಮಾಡ್ಕೊಳ್ಳಿ ಸಾಕು. ಸೊ ಓಕೆ, GK ಸೀರೀಸ್ ಏನ್ ಮಾಡ್ತಾ ಇದೀವಿ, ಸೊ ಅಲ್ಲಿ ನಿಮ್ಗೆ ಇತ್ತೀಚೆಗೆ ಬರ್ತಕ್ಕಂಥ ಎಲ್ಲಾ ಎಕ್ಸಾಮ್, ಗ್ರೂಪ್ B ಎಕ್ಸಾಮ್ ಆಗಿರ್ಬೋದು, ನಾವು ಹಿಂದುಳಿದ ವರ್ಗ ಆಗಿರ್ಬೋದು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಎಲ್ಲದಕ್ಕೂ ಮಾಡ್ತಾ ಇದೀವಲ್ಲ, ಅದನ್ನ ಫಾಲೋ ಮಾಡ್ಕೊಳ್ಳಿ. ಸೊ ಎನಿ ಡೌಟ್ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. PDF ಆಲ್ರೆಡಿ ಶೇರ್ ಮಾಡಿದೀವಿ ನಮ್ಮ ಟೆಲಿಗ್ರಾಮ್ ಅಲ್ಲಿ, ಅಲ್ಲಿಂದ ತಗೊಳ್ಳಿ. ನೋಟಿಫಿಕೇಶನ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಸೊ ಎಲ್ಲ ಕೂಡ ಶೇರ್ ಆಗಿದೆ. ಅಂಡ್ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ನನ್ನ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.